ಡಿಜಿಟಲ್ ಪೇಮೆಂಟ್ಗೆ ಆಟೋ ಚಾಲಕರು ಕೂಡ ಈಗ ಗುಡ್ ಬೈ ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ವಾಣಿಜ್ಯ ತೆರಿಗೆ ವಿರುದ್ಧ ಚಾಲಕರು ಕಿಡಿಕಾರ್ತಾ ಇದ್ದಾರೆ. ಡಿಜಿಟಲ್ ಪೇಮೆಂಟ್ ಅನ್ನ ಬಿಟ್ಟು ಗ್ರಾಹಕರಿಂದ ಈಗ ನಗದು ಸ್ವೀಕಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆಟೋ ಚಾಲಕರು ಕೂಡ ಬೇಕರಿ ಆಯ್ತು, ಅಂಗಡಿಗಳಾಯ್ತು, ಎಲ್ಲ ಶಾಪ್ಗಳಾಯ್ತು, ಎಲ್ಲಾ ಕಡೆಗಳಲ್ಲೂ ಕೂಡ ಈ ಡಿಜಿಟಲ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ನಮ್ಗೆ ಇದ್ರ ಸಹವಾಸ ಬೇಡಪ್ಪ ಅಂತ ಕೈ ಮುಗಿತಾ ಇದ್ದಾರೆ. ಲಕ್ಷ ಲಕ್ಷ ಗಟ್ಟಲೆ ಟ್ಯಾಕ್ಸ್ ಬಂದ್ರೆ ಎಲ್ಲಿಂದ ಕಟ್ಟೋದು ಅನ್ನುವಂತ ಪ್ರಶ್ನೆ. ಜೊತೆಲಿ ಈಗ ಆಟೋ ಚಾಲಕರ ಸರದಿ, ಅಲ್ಲೂ ಕೂಡ ಡಿಜಿಟಲ್ ಪೇಮೆಂಟ್ ಬಿಟ್ಟು ಗ್ರಾಹಕರಿಂದ ಕ್ಯಾಶ್ ಓನ್ಲಿ ಅಂತ ಕ್ಯಾಶ್ ಸ್ವೀಕಾರ ಮಾಡ್ತಾ ಇದ್ದಾರೆ. 2 ದಿನಗಳಿಂದ ಇದೇ ರೀತಿಯಾಗಿ ನಡೀತಾ ಇದೆ. ಗ್ರಾಹಕರ ಬಳಿ ಕ್ಯಾಶ್ ಮಾತ್ರ ತಗೊಳ್ತಾ ಇದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಆಟೋ ಚಾಲಕರು ಕೂಡ ಮಾತಾಡಿದ್ದಾರೆ. ಅವ್ರ ಕಷ್ಟ ಹೇಳ್ಕೊಂಡಿದ್ದಾರೆ. ಈ ರೀತಿ ಆದ್ರೆ ನಾವೇನ್ ಮಾಡೋದು, ಎಲ್ಲಿಂದ ಕಟ್ಟೋದು ಟ್ಯಾಕ್ಸ್ ಅಂತ ತಮ್ಮ ಅಳಲನ್ನ ಆಟೋ ಚಾಲಕರು ಕೂಡ ಹೇಳ್ಕೊಂಡಿದ್ದಾರೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಡಿಜಿಟಲ್ ಪೇಮೆಂಟ್ಸ್ ಗಳಿಗೆ ಸಾಕಷ್ಟು ಒತ್ತಡ ಕೊಟ್ಟಿದ್ದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಯುಪಿಐ ಪೇಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಡಿಜಿಟಲ್ ಭಾರತವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನ ಕಂಡಿದ್ರು. ಅದು ಬಹುತೇಕ ಯಶಸ್ವಿಯಾಗಿದೆ. ಸೊ ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಆಟೋ ಚಾಲಕರಿದ್ದಾರೆ. ಅವರು ಕೂಡ ದೈನಂದಿನ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಯುಪಿಐ ಪೇಮೆಂಟ್ಸ್ ಅನ್ನ ಕೊಡ್ತಾ ಇದ್ರು. ಈಗ ಯಾವ ರೀತಿಯಾಗಿದೆ ಅವ್ರನ್ನ ಕೇಳೋಣ. ಸರ್, ಈಗ ಪ್ರತಿಯೊಬ್ಬರು ಬರ್ತಾರೆ, ನೀವು ದುಡ್ಡು ಇಸ್ಕೋತಾ ಇದ್ದೀರಾ, ಸ್ಕ್ಯಾನ್ ಮಾಡಿಸ್ಕೋತಾ ಇದ್ದೀರಾ? ಮೊದಲು ಸ್ಕ್ಯಾನ್ ಮಾಡಿ ಇಸ್ಕೊತಾ ಇದ್ವಿ. ಈಗ ಟ್ಯಾಕ್ಸ್ ಅಂತಾರಲ್ಲ, ಅದಕ್ಕೆ ಭಯ ಆಗ್ತಾ ಇದೆ. ಅದಕ್ಕೆ ಕ್ಯಾಶ್ ಇಸ್ಕೊತಾ ಇದೀವಿ ಸರ್. ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಸರ್? ಏನೋ ಗೌರ್ಮೆಂಟ್ ಏನೋ ಟ್ಯಾಕ್ಸ್ ಆಗ್ತಾ ಇದಾರೆ ಅಂತಲ್ಲ ಸರ್, ಬಡವರಿಗೆಲ್ಲ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಎಲ್ಲ ಬರೀ ಈಗ ಗೂಗಲ್ ಪೇ, ಫೋನ್ ಪೇ ಈ ರೀತಿ ದುಡ್ಡು ಆಗ್ತಾ ಇರೋದು. ಡಿಜಿಟಲ್ ಇತ್ತು, ಅದರಿಂದ ಈಗ ಏನೋ ಒಂದ್ ಒಳ್ಳೇದ್ ಮಾಡಿದ್ರು. ಈಗ ಇದಕ್ಕಿದ್ದಾಗ ಈಗ ಕೆಟ್ಟದಾಗ್ತಾ ಇದೆ. ನಮ್ಗೆ ಆ ತರದ್ ಬೇಡ ಸರ್. ನಮ್ಗೆ ನಿಮ್ಗೆ ನೋಟಿಸ್ ಹಿಡಿಸ್ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಮುಂದಕ್ಕೆ ನಮಗ್ ಬರ್ತದಂತೆ ಭಯ. ಅದಕ್ಕೆ ನಾವು ಬರೋದಕ್ಕೂ ಮುಂಚೆ ನಾವೇ ಕ್ಯಾನ್ಸಲ್ ಮಾಡ್ಕೊಬಿಟ್ರೆ ಒಳ್ಳೇದು. ಕ್ಯಾಶ್ ಇಸ್ಕೊತೀನಿ ಸರ್. ಸರ್, ನೀವು ದುಡ್ಡು ಇಸ್ಕೋತಾ ಇದ್ದೀರಾ ಅಥವಾ ಸ್ಕ್ಯಾನ? ಸರ್, ನಾವು ದುಡ್ಡೇ ಇಸ್ಕೋತಾರ. ಮೊದಲು ಇಸ್ಕೊತಿದ್ದೀವಿ ಕ್ಯಾಶ್. ಈಗ ಏನಾದ್ರೆ 50 ರೂಪಾಯಿ ಬಾಡಿಗೆ ಹೋಗ್ಬಿಟ್ಟು ಅಲ್ಲಿ ಫೋನ್ ಪೇ ಮಾಡಿದ್ರೆ ಅಲ್ಲ 5 ರೂಪಾಯಿ 7 ರೂಪಾಯಿ ಹೊಡೆದ್ರೆ ನಮ್ಗೆ ಏನ್ ಸಿಗ್ತದೆ? ಹೋಗೋದೇ ಕಮ್ಮಿಗೆ. ನಾವು ಅದರೊಳಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇದು ಮಾಡ್ಕೊಂಡ್ರೆ ಇಸ್ಕೋತಾರ ಸರ್ ನಾವೆಲ್ಲ. ಅದು ನಿಮ್ಮ ಆಟೋಗೆ ಎಷ್ಟು ಜನ ಬರ್ತಾರೆ ಡೈಲಿ? ಸರ್, 15ರಿಂದ 20 ಜನ ಬರ್ತಾರೆ ಅಷ್ಟೇ ಸರ್. ಅದರೊಳಗೆ ಸ್ಕ್ಯಾನ್ ಇಸ್ಕೋತಾರ ಸರ್. ಮೊದಲು ಇಸ್ಕೋತಿದ್ದೀವಿ. 100 ರೂಪಾಯಿ ಬಾಡಿಗೆ ಹೋಗ್ಬಿಟ್ಟು ಅಲ್ಲಿ 10 ರೂಪಾಯಿ ಹೋಗ್ಬಿಟ್ರೆ ಏನ್ ಸಿಗ್ತದೆ? ಗ್ಯಾಸ್ ದುಡ್ಡು ಎಲ್ಲ ಕಟ್ ಮಾಡ್ಬಿಟ್ಟು ಕಲೆಕ್ಷನ್ ಕಾಸು ಕಟ್ಟಬೇಕು, ಎಲ್ಲ ಕಟ್ಟಬೇಕು, ಲೋನ್ ಕಟ್ಟಬೇಕು ಇರ್ತದೆ. ಎಲ್ಲಿಂದ ಮಾಡೋದು ಆಗಲ್ಲ ಅದು. ಹಾಗಾದ್ರೆ ಡೈಲಿ ಅವ್ರು ಕಟ್ಟಬೇಕು, ಇವ್ರು ಕಟ್ಟಬೇಕು, ಆಗಲ್ಲ ಅದು. ಅದರ ಡೈಲಿ ಎಷ್ಟು ಸಂಪಾದನೆ ಮಾಡ್ತೀವಿ ಸರ್ ಆಟೋ ಇದ್ರೆ? ಸರ್, ಬಿಸ್ನೆಸ್ ನಡೆದ್ರೆ 600-700 ರೂಪಾಯಿ ಹೊಡಿತೀವಿ. ಅದರೊಳಗೆ ಲೋನ್ ಕಾಸು ಹತ್ಬೇಕು, ಗಾಡಿ ಕಲೆಕ್ಷನ್ ಕಾಸು ಕೊಡಬೇಕು, ಊಟ ತಿಂಡಿಗೆಲ್ಲ ಹೊಂಟೋಗ್ಬಿಟ್ರೆ 300-400 ರೂಪಾಯಿ ಹೊಡಿತಾರೆ ಸರ್ ಅಷ್ಟೇ. ಎಲ್ಲವೂ ಕೂಡ ಡಿಜಿಟಲ್. ಯಾರು ಕ್ಯಾಶ್ ಕೊಡಲ್ಲ? ಕ್ಯಾಶ್ ಕೊಡ್ತಾ ಇಲ್ಲ ಸರ್. ಎಷ್ಟು ಸ್ಕ್ಯಾನ್ ತಗೊಳ್ಳಲ್ಲ, ನಾವು ದುಡ್ಡು ಕೊಡಿ ದುಡ್ಡು ಕೊಡ್ತಾ ಇದಾರೆ ಕಸ್ಟಮರ್ಸ್? ಇಲ್ಲ ಸರ್, ಇಲ್ಲ. ನಮ್ಮಂತ ಕ್ಯಾಶ್ ಇಲ್ಲ, ನಮ್ಮಂತ ಫೋನ್ ಪೇ ಅಂತ ಇದ್ ಮಾಡ್ತಾವ್ರೆ ಸರ್. ಅದಕ್ಕೋಸ್ಕರ ಅದ್ರೊಳಗೆ ಏನಂತಾರೆ, ಪ್ಯಾಸೆಂಜರ್ ನಾವು ಫೋನ್ ಪೇ ಇದ್ರೆ ಬರ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಒಯ್ತವ್ರೆ ಸರ್. ಅದ್ರೊಳಗೆ ಅದು ತೊಂದರೆ ಆಗ್ತಿದೆ. ಈಗ ತೊಂದರೆ ಆಗ್ತಾ ಇದೆ ಸರ್. ಅದು ಇಲ್ಲ ಕೂತ್ಕೊಂಡು ಒಯ್ತಾರೆ. ಹತ್ರ ಬರುವಾಗ ಏನ್ ಮಾಡ್ತಾರೆ, ನಮ್ಗೆ ಫೋನ್ ಪೇ ಕೊಡಿ, ನಂಬರ್ ಕೊಡಿ ಅಂತ ಕೇಳ್ತಾರೆ ಸರ್ ಅವರು. ನಮ್ಮ ಹತ್ರ ಇರಲ್ವಲ್ಲ. ಅದ್ರೊಳಗೆ 5 ರೂಪಾಯಿ 10 ರೂಪಾಯಿ ಅದ್ರೊಳಗೆ ಹೊಂಟೋದ್ರೆ ಏನ್ ಸಿಗ್ತಾರೆ? 100 ರೂಪಾಯಿ ಬಾಡಿಗೆ ಒಳಗೆ ಹತ್ತಿಸ್ತಾ ಇಲ್ಲ ಸರ್. ನಾವು ನೋಡಿ ಹಂಗೆ ನಿಂತಿದ್ದೀವಿ ಗಾಡಿಗಳೆಲ್ಲ ತಗೊಂಡು. ಬೆಳಗ್ಗೆ 6 ಗಂಟೆದಾಗ ಬಂದು ನಿಂತಿರೋದು ನಾವು. ಅಲ್ಲ, ಈಗ ನಿಮ್ಗೆ 100 ರೂಪಾಯಿ ದುಡ್ಡು ಹಾಕಿದ್ರೆ ನೀವು ಅಕೌಂಟ್ ದುಡ್ಡೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಿದ್ಯಾ ಸರ್? ಅದು ಒಂದ್ಸಲಿ 100 ಅದು ಸ್ಕ್ಯಾನರ್ಗೆ ಅನ್ಬಿಟ್ಟು ನಂತರ ಮೈಕ್ ಇದೆ, ಅದಕ್ಕೆ 153 ರೂಪಾಯಿ 15 ದಿನಕ್ಕೆ ಒಂದ್ಸಲ ಹೋಗ್ತಾ ಇದೆ. ಹೌದು, ಕೇಳಿದೆ ಬ್ಯಾಂಕ್ ಅಲ್ಲಿ, ನೀ ಮೈಕ್ ತಕೊಂಡಿರೋದಕ್ಕೆ ಕಟ್ ಆಗ್ತಾ ಇದೆ ಅಂತ ಇದಾರೆ. ಪ್ರತಿನಿತ್ಯವೂ ಕೂಡ ನಮ್ಮಲ್ಲಿಗೆ ಆಟೋಗೆ ಬರುವಂತವ್ರು ಕೂಡ ಎಲ್ಲರೂ ಕೂಡ ಸ್ಕ್ಯಾನರ್ ಮಾಡ್ತಾ ಇದ್ರು. ಅದೇ ಕಳೆದ 2 ದಿನಗಳಿಂದ ಯಾವಾಗ ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಸೊ ಅವತ್ತಿನಿಂದ ನಾವು ಒಂದಷ್ಟು ಕ್ಯಾಶ್ ಎಲ್ಲ ವ್ಯವಹಾರ ಮಾಡೋದಕ್ಕೆ ಮುಂದಾಗಿದ್ದೀವಿ. ಆದ್ರೂ ಕೂಡ ಕೆಲವೊಂದಷ್ಟು ಎಷ್ಟೊಂದು ಜನ ಎಲ್ಲರೂ ಕೂಡ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ಹಾಕ್ತೀವಿ ಅಂತ ಹೇಳ್ತಾರೆ. ಆದ್ರೆ ವಿಧಿ ಇಲ್ಲದಂತೆ ನಾವು ಅವ್ರ ಹಣ ಇಸ್ಕೊಡ್ತಾ ಇದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಆ ಹಣದ ವ್ಯವಹಾರಕ್ಕೆ ನಾವು ಹೆಚ್ಚು ಒತ್ತಡ ಕೊಡ್ತೇವೆ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಡಿಜಿಟಲ್ ಪೇಮೆಂಟ್ಗೆ ಆಟೋ ಚಾಲಕರು ಕೂಡ ಈಗ ಗುಡ್ ಬೈ ಹೇಳ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ವಾಣಿಜ್ಯ ತೆರಿಗೆ ವಿರುದ್ಧ ಚಾಲಕರು ಕಿಡಿಕಾರ್ತಾ ಇದ್ದಾರೆ. ಡಿಜಿಟಲ್ ಪೇಮೆಂಟ್ ಅನ್ನ ಬಿಟ್ಟು ಗ್ರಾಹಕರಿಂದ ಈಗ ನಗದು ಸ್ವೀಕಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆಟೋ ಚಾಲಕರು ಕೂಡ ಬೇಕರಿ ಆಯ್ತು, ಅಂಗಡಿಗಳಾಯ್ತು, ಎಲ್ಲ ಶಾಪ್ಗಳಾಯ್ತು, ಎಲ್ಲಾ ಕಡೆಗಳಲ್ಲೂ ಕೂಡ ಈ ಡಿಜಿಟಲ್ ಪೇಮೆಂಟ್ಗೆ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ. ನಮ್ಗೆ ಇದ್ರ ಸಹವಾಸ ಬೇಡಪ್ಪ ಅಂತ ಕೈ ಮುಗಿತಾ ಇದ್ದಾರೆ. ಲಕ್ಷ ಲಕ್ಷ ಗಟ್ಟಲೆ ಟ್ಯಾಕ್ಸ್ ಬಂದ್ರೆ ಎಲ್ಲಿಂದ ಕಟ್ಟೋದು ಅನ್ನುವಂತ ಪ್ರಶ್ನೆ. ಜೊತೆಲಿ ಈಗ ಆಟೋ ಚಾಲಕರ ಸರದಿ, ಅಲ್ಲೂ ಕೂಡ ಡಿಜಿಟಲ್ ಪೇಮೆಂಟ್ ಬಿಟ್ಟು ಗ್ರಾಹಕರಿಂದ ಕ್ಯಾಶ್ ಓನ್ಲಿ ಅಂತ ಕ್ಯಾಶ್ ಸ್ವೀಕಾರ ಮಾಡ್ತಾ ಇದ್ದಾರೆ. 2 ದಿನಗಳಿಂದ ಇದೇ ರೀತಿಯಾಗಿ ನಡೀತಾ ಇದೆ. ಗ್ರಾಹಕರ ಬಳಿ ಕ್ಯಾಶ್ ಮಾತ್ರ ತಗೊಳ್ತಾ ಇದ್ದಾರೆ. ಇನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಆಟೋ ಚಾಲಕರು ಕೂಡ
ಮಾತಾಡಿದ್ದಾರೆ. ಅವ್ರ ಕಷ್ಟ ಹೇಳ್ಕೊಂಡಿದ್ದಾರೆ. ಈ ರೀತಿ ಆದ್ರೆ ನಾವೇನ್ ಮಾಡೋದು, ಎಲ್ಲಿಂದ ಕಟ್ಟೋದು ಟ್ಯಾಕ್ಸ್ ಅಂತ ತಮ್ಮ ಅಳಲನ್ನ ಆಟೋ ಚಾಲಕರು ಕೂಡ ಹೇಳ್ಕೊಂಡಿದ್ದಾರೆ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಡಿಜಿಟಲ್ ಪೇಮೆಂಟ್ಸ್ ಗಳಿಗೆ ಸಾಕಷ್ಟು ಒತ್ತಡ ಕೊಟ್ಟಿದ್ದು, ಪ್ರತಿಯೊಬ್ಬರು ಕೂಡ ಈಗಾಗಲೇ UPI ಪೇಮೆಂಟ್ ಅನ್ನ ಮಾಡಬೇಕು ಅಂತ ಹೇಳಿ ಡಿಜಿಟಲ್ ಭಾರತವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕನಸನ್ನ ಕಂಡಿದ್ರು. ಅದು ಬಹುತೇಕ ಯಶಸ್ವಿಯಾಗಿದೆ. ಸೊ ಈ ಬಗ್ಗೆ ಮಾತಾಡೋದ್ರ ಜೊತೆಗೆ ಆಟೋ ಚಾಲಕರಿದ್ದಾರೆ. ಅವರು ಕೂಡ ದೈನಂದಿನ ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ UPI ಪೇಮೆಂಟ್ಸ್ ಎಲ್ಲ ಕೊಡ್ತಾ ಇದ್ರು. ಈಗ ಯಾವ ರೀತಿ ಆಗಿದೆ ಅವ್ರನ್ನ ಕೇಳೋಣ. ಸರ್, ಈಗ ಪ್ರತಿಯೊಬ್ಬರು ಬರ್ತಾರೆ, ನೀವು ದುಡ್ಡು ಇಸ್ಕೋತಾ ಇದ್ದೀರಾ, ಸ್ಕ್ಯಾನ್ ಮಾಡಿಸ್ಕೋತಾ ಇದ್ದೀರಾ? ಮೊದ್ಲು ಸ್ಕ್ಯಾನ್ ಮಾಡಿ ಇಸ್ಕೊತಾ ಇದ್ವಿ. ಈಗ ಟ್ಯಾಕ್ಸ್ ಅಂತಾರಲ್ಲ, ಅದಕ್ಕೆ ಭಯ ಆಗ್ತಾ ಇದೆ. ಅದಕ್ಕೆ ಕ್ಯಾಶ್ ಇಸ್ಕೊತಾ ಇದೀವಿ ಸರ್. ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಸರ್? ಏನೋ ಗೌರ್ಮೆಂಟ್ ಇದೇನೋ ಟ್ಯಾಕ್ಸ್ ಆಗ್ತಾ ಇದಾರೆ ಅಂತಲ್ಲ ಸರ್, ಬಡವರಿಗೆಲ್ಲ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಎಲ್ಲ ಬರೀ ಈಗ ಗೂಗಲ್ ಪೇ, ಫೋನ್ ಪೇ ಈ ರೀತಿ ದುಡ್ಡು ಆಗ್ತಾ ಇರೋದು. ಡಿಜಿಟಲ್ ಇತ್ತು, ಅದರಿಂದ ಈಗ ಏನೋ ಒಂದ್ ಒಳ್ಳೇದ್ ಮಾಡಿದ್ರು. ಈಗ ಇದಕ್ಕಿದಾಗ ಈಗ ಕೆಟ್ಟದಾಗ್ತಾ ಇದೆ ನಮ್ಗೆ. ಆ ತರದ್ ಬೇಡ ಸರ್ ನಮ್ಗೆ. ನಿಮ್ಗೆ ನೋಟಿಸ್ ಹಿಡಿಸ್ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಮುಂದಕ್ಕೆ ನಮಗ್ ಬರ್ತದಂತೆ ಭಯ. ಅದಕ್ಕೆ ನಾವು ಬರೋದಕ್ಕೂ ಮುಂಚೆ ನಾವೇ ಕ್ಯಾನ್ಸಲ್ ಮಾಡ್ಕೊಬಿಟ್ರೆ ಒಳ್ಳೇದು. ಕ್ಯಾಶ್ ಇಸ್ಕೊತೀನಿ ಸರ್. ಸರ್, ನೀವು ದುಡ್ಡು ಇಸ್ಕೋತಾ ಇದ್ರೆ ಅಥವಾ ಸ್ಕ್ಯಾನರ್? ಸರ್ ನಾವು ದುಡ್ಡೇ ಇಸ್ಕೋತಾರ, ಮೊದಲು ಇಸ್ಕೊತಿದ್ದೀವಿ ಕ್ಯಾಶ್. ಈಗ ಏನಾದ್ರೆ 50 ರೂಪಾಯಿ ಬಾಡಿಗೆ ಹೋಗ್ಬಿಟ್ಟು ಅಲ್ಲಿ ಫೋನ್ ಪೇ ಮಾಡಿದ್ರೆ ಅಲ್ಲ 5 ರೂಪಾಯಿ 7 ರೂಪಾಯಿ ಹೊಡೆದ್ರೆ ನಮ್ಗೆ ಏನ್ ಸಿಗ್ತದೆ? ಹೋಗೋದೇ ಕಮ್ಮಿಗೆ. ನಾವು ಅದ್ರೊಳಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಇದ್ ಮಾಡ್ಕೊಂಡು ಇಸ್ಕೋತಾರ ಸರ್ ನಾವೆಲ್ಲ. ಅದು ನಿಮ್ಮ ಆಟೋ ಎಷ್ಟು ಜನ ಬರ್ತಾರ ಡೈಲಿ? ಸರ್ 15ರಿಂದ 20 ಜನ ಬರ್ತಾರೆ ಅಷ್ಟೇ ಸರ್. ಅದ್ರೊಳಗೆ ಸ್ಕ್ಯಾನ್ ಇಸ್ಕೋತಾರ ಸರ್. ಮೊದಲು ಇಸ್ಕೋತಿದ್ದೀವಿ 100 ರೂಪಾಯಿ ಬಾಡಿಗೆ ಹೋಗ್ಬಿಟ್ಟು ಅಲ್ಲ 10 ರೂಪಾಯಿ ಹೋಗ್ಬಿಟ್ರೆ ಏನ್ ಸಿಗ್ತದೆ? ಗ್ಯಾಸ್ ದುಡ್ಡು ಎಲ್ಲ ಕಟ್ ಮಾಡ್ಬಿಟ್ಟು ಕಲೆಕ್ಷನ್ ಕಾಸು ಕಟ್ಟಬೇಕು, ಎಲ್ಲ ಕಟ್ಟಬೇಕು, ಲೋನ್ ಕಟ್ಟಬೇಕು ಇರ್ತದೆ. ಎಲ್ಲಿಂದ ಮಾಡೋದು ಆಗಲ್ಲ ಅದು. ಯಾಕಂದ್ರೆ ಡೈಲಿ ಅವ್ರು ಕಟ್ಟಬೇಕು, ಇವ್ರು ಕಟ್ಟಬೇಕು, ಆಗಲ್ಲ ಅದು. ಅದು ಡೈಲಿ ಎಷ್ಟು ಸಂಪಾದನೆ ಮಾಡ್ತೀವಿ ಸರ್ ಆಟೋ ಇದ್ದಾರೆ ಸರ್? ಸರ್ ಬಿಸ್ನೆಸ್ ನಡೆದ್ರೆ 600-700 ರೂಪಾಯಿ ಹೊಡಿತೀವಿ. ಅದ್ರೊಳಗೆ ಲೋನ್ ಕಾಸು ಇರ್ಬೇಕು, ಗಾಡಿ ಕಲೆಕ್ಷನ್ ಕಾಸು ಕೊಡಬೇಕು, ಊಟ ತಿಂಡಿಗೆಲ್ಲ ಹೊಂಟೋಗ್ಬಿಟ್ರೆ 300-400 ರೂಪಾಯಿ ಉಳಿತಾರೆ ಸರ್ ಅಷ್ಟೇ. ಎಲ್ಲವೂ ಕೂಡ ಡಿಜಿಟಲ್. ಹಾ, ಯಾರು ಕ್ಯಾಶ್ ಕೊಡಲ್ಲ? ಕ್ಯಾಶ್ ಕೊಡ್ತಾ ಇಲ್ಲ ಸರ್. ಎಷ್ಟು ಸ್ಕ್ಯಾನ್ ತಗೊಳ್ಳಲ್ಲ, ನಾವು ದುಡ್ಡು ಕೊಡಿ ದುಡ್ಡು ಕೊಡ್ತಾ ಇದಾರೆ ಕಸ್ಟಮರ್ಸ್? ಇಲ್ಲ ಸರ್, ಇಲ್ಲ ನಮ್ಮಂತ ಕ್ಯಾಶ್ ಇಲ್ಲ, ನಮ್ಮಂತ ಫೋನ್ ಪೇ ಅಂತ ಇದ್ ಮಾಡ್ತಾವ್ರೆ ಸರ್. ಅದಕ್ಕೋಸ್ಕರ ಅದ್ರೊಳಗೆ ಏನಂತಾರೆ ಪ್ಯಾಸೆಂಜರ್ ನಾವು ಫೋನ್ ಪೇ ಇದ್ರೆ ಬರ್ತೀವಿ, ಇಲ್ಲಾಂದ್ರೆ ಇಲ್ಲ ಅಂತ ಹೋಯ್ತವ್ರೆ ಸರ್. ಅದ್ರೊಳಗೆ ಅದು ತೊಂದರೆ ಆಗ್ತಿದೆ. ಈಗ ತೊಂದರೆ ಆಗ್ತೈತೆ ಸರ್. ಅದು ಇಲ್ಲ ಕೂತ್ಕೊಂಡು ಹೋಯ್ತಾರೆ, ಹತ್ರ ಬರುವಾಗ ಏನ್ ಮಾಡ್ತಾರೆ, ನಮ್ಗೆ ಫೋನ್ ಪೇ ಕೊಡಿ, ನಂಬರ್ ಕೊಡಿ ಅಂತ ಕೇಳ್ತಾರೆ ಸರ್ ಅವರು. ನಮ್ಮ ಹತ್ರ ಇರಲ್ವಲ್ಲ, ಅದ್ರೊಳಗೆ 5 ರೂಪಾಯಿ 10 ರೂಪಾಯಿ ಅದ್ರೊಳಗೆ ಹೊಂಟವ್ರೆ ಏನ್ ಸಿಗ್ತಾರೆ? 100 ರೂಪಾಯಿ ಬಾಡಿಗೆ ಒಳಗೆ ಹತ್ತಿಸ್ತಾ ಇಲ್ಲ ಸರ್ ನಾವು. ನೋಡಿ ಹಂಗೆ ನಿಂತಿದ್ದೀವಿ ಗಾಡಿಗಳೆಲ್ಲ ತಗೊಂಡು. ಬೆಳಗ್ಗೆ 6 ಗಂಟೆದಾಗ ಬಂದು ನಿಂತಿರೋದು ನಾವು. ಅಲ್ಲ, ಈಗ ನಿಮ್ಗೆ 100 ರೂಪಾಯಿ ದುಡ್ಡು ಹಾಕಿದ್ರೆ ನೀವು ಅಕೌಂಟ್ ದುಡ್ಡೆಲ್ಲ ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಿದ್ಯಾ ಸರ್? ಅದು ಒಂದ್ಸಾಲಿ 100 ಅದು ಸ್ಕ್ಯಾನರ್ಗೆ ಅಂದ್ಬಿಟ್ಟು ನಂತರ ಮೈಕ್ ಇದೆ, ಅದಕ್ಕೆ 153 ರೂಪಾಯಿ 15 ದಿನಕ್ಕೆ ಒಂದ್ಸಲ ಹೋಗ್ತಾ ಇದ್ದಾರೆ. ಹೌದು, ಕೇಳಿದೆ ಬ್ಯಾಂಕ್ ಅಲ್ಲಿ, ನೀ ಮೈಕ್ ತಕೊಂಡಿರೋದಕ್ಕೆ ಕಟ್ ಆಗ್ತಾ ಇದೆ ಅಂತ ಇದಾರೆ. ಪ್ರತಿನಿತ್ಯವೂ ಕೂಡ ನಮ್ಮಲ್ಲಿಗೆ ಆಟೋಗೆ ಬರುವಂತವರು ಕೂಡ ಎಲ್ಲರೂ ಕೂಡ ಸ್ಕ್ಯಾನರ್ ಮಾಡ್ತಾ ಇದ್ರು. ಅದೇ ಕಳೆದ 2 ದಿನಗಳಿಂದ ಯಾವಾಗ ಟ್ಯಾಕ್ಸ್ ಎಲ್ಲ ಕಟ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಸೊ ಅವತ್ತಿನಿಂದ ನಾವು ಒಂದಷ್ಟು ಕ್ಯಾಶ್ ಎಲ್ಲ ವ್ಯವಹಾರ ಮಾಡೋದಕ್ಕೆ ಮುಂದಾಗಿದ್ವಿ. ಆದ್ರೂ ಕೂಡ ಕೆಲವೊಂದಷ್ಟು ಎಷ್ಟೊಂದು ಜನ ಎಲ್ಲರೂ ಕೂಡ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ಹಾಕ್ತಿವಿ ಅಂತ ಹೇಳ್ತಾರೆ. ಆದ್ರೆ ವಿಧಿ ಇಲ್ಲದಂತೆ ನಾವು ಅವ್ರ ಹಣ ಇಸ್ಕೊಳ್ತಾ ಇದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಆ ಹಣದ ವ್ಯವಹಾರಕ್ಕೆ ನಾವು ಹೆಚ್ಚು ಒತ್ತಡ ಕೊಡ್ತೇವೆ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಬಬ್ಬಿ ಕನ್ನಡ, ಮೈಸೂರು.